ಪಾರ್ವತಿ ಅವ್ರೆ, ಕೈ ಮುಗಿತೀನಿ. ಅವಿ ಪ್ಲೀಸ್ ನನ್ನ ಹೆಂಡತಿ ತೋರ್ಸ. ಎಲ್ಲರ ಖರಿ ಆಕಿನ್ ನೋಡ್ಬೇಕು ನಾನು. ಅಣ್ಣ ನಿನ್ ತಪ್ಪಿನಾರು ನಿನಗೆ ಆಗೈತೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಅದೇ ತಪ್ಪು ಮಾಡಕ್ ಹೋಗ್ಬೇಡ ಅಣ್ಣ. ಮತ್ತೆ ಯಾವತ್ತೂ ತಪ್ಪು ಮಾಡಂಗಿಲ್ಲ. ನನಗೆ ನನ್ನ ನೀಲ ಬೇಕು. ನೀಲಿ ನೀಲಿ ನೀಲ ನಾ ಮಾಡಿದ ತಪ್ಪಾಗೈತಿ. ಇನ್ ಯಾವತ್ತೂ ಇಂಥ ತಪ್ಪು ಮಾಡಂಗಿಲ್ಲ. ಬಾ ನನ್ ಕೂಡ. ಮೊದ್ಲಿಕ್ಕೆ ಹೆಂಗ್ ಇಬ್ರು ಪ್ರೀತಿಯಿಂದ ಜೀವನ ಮಾಡ್ಕೊಂಡು ಹೋಗ್ಲಿ ಹಂಗೆ ಇರೋಣ ಬಾ. ಇಲ್ಲ ರೀ, ಅದೇನಂತಲ್ಲ ಕಲ್ಲ ಚಟಕಲ್ ಹಾಕಿದ್ರೆ ಹೋಗಂಗಿಲ್ಲ ಅಂತ. ಮತ್ತೆ ನೀವು ಅದನ್ನೇ ಎಬ್ಸಿದ್ರೆ ಏನ್ ಮಾಡ್ಲಿ ನಾನು? ಇಲ್ಲ ನಾನ್ ಮಾಡಿದ ತಪ್ಪಾಗೈತಿ. ಬೇಕಂದ್ರೆ ನಿನ್ ಕಾಲ್ ಹಿಡ್ಕೊಲ್ಲಿನ. ಅಯ್ಯಯ್ಯೋ ಬೇಡ ರೀ ಬೇಡ. ನನ್ನ ದೇವರಾಣಿಗೂ ಹೇಳ್ತೀನಿ, ನಾ ಇನ್ ಮ್ಯಾಗಿದ್ದ ಕುಡಿಯಂಗಿಲ್ಲ, ನಿನ್ಗೆ ಯಾವತ್ತೂ ಕಷ್ಟ ಕೊಡಂಗಿಲ್ಲ. ನಾನ್ ಮಾಡಿದ ತಪ್ಪಾಗೈತಿ. ಇಲ್ಲ ಇನ್ ಯಾವತ್ತೂ ಆ ತಪ್ಪು ಮಾಡಂಗಿಲ್ಲ. ನನ್ನ ತಪ್ಪಿನರು ನನಗೆ ಆಗೈತಿ. ಬಾ ನನ್ ಕೂಡ. ನಾನು ಮಗಳು ನೀನು ಆರಾಮಾಗಿರಿ. ನಿನ್ನ ಏತಮ್ಮ ತಪ್ಪಾಗೈತಿ ಅಂತ ಹೇಳಿ ಈಗೆಲ್ಲ ಅಂತಿ. ಮತ್ತ ಮುಂದೆ ಇದ ಕಾಯಕ ಮಾಡಿದೆ ಅಂದ್ರ ನೀನ ಮತ್ತ ಹರದ ಹರಿಪಲ್ಯನ ಮಾಡ್ತೀನ. ಇಲ್ರಿ ಅತ್ತಿ, ನಾ ಇನ್ ಯಾವತ್ತೂ ಆ ತಪ್ಪು ಮಾಡಂಗಿಲ್ಲ. ಇನ್ ಯಾವತ್ತೂ ನಾ ಕುಡಿಯಂಗಿಲ್ಲ. ಯಾವತ್ತೂ ನನ್ನ ಹೆಂಡತಿ ಕಷ್ಟ ಕೊಡಂಗಿಲ್ಲ ನಾನು. ಕುಡಿದು ಬಿಂದಾಸ್ ಆಗಿರ್ತೀರಿ. ಆದ್ರ ಆ ಹೆಂಡ್ರ ಕತಿ ಏನು, ಮಕ್ಕಳ ಕತಿ ಏನು ಒಂದಿಟ್ರು ಯೋಚನೆ ಮಾಡಿದೇನು? ನೋಡಿಲ್ಲೇ ಮೊದ್ಲೇಕ ನೀನು ಎಷ್ಟು ಗಳಿಸಿದ್ದಿ? ಏನೋ ಚಟಾದಿಗಳು ಇರ್ಲಾರ್ದಾಗ ಏನೇನು ಗಳಿಸಿದ್ದಿ ನೀನು? ಗಳಿಸಿದ್ದಿನ ಹೊಳ್ಳಿ ಅದನ್ನ ಕುಡಿಯಕ್ ಕಲತ್ ಒಟ್ಟು ಕಳ್ಕಂಡಿ. ಮನಿ ಮಾರಿದ್, ರೊಕ್ಕ ಕಳ್ಕೊಂಡ್ ಎಲ್ಲಾ ಕಳ್ಕೊಂಡ್ಯಪ್ಪ. ಏನ್ ಸಿಗ್ತತಿ ನೋಡಪ್ಪ. ಕುಡುದು ನೀ ಎಲ್ಲ ಮಜಾ ಮಾಡ್ತಿ, ಆದ್ರೆ ನಿನ್ ಹೆಂಡ್ರ ಮಕ್ಳ ಕತಿ ಹೆಂಗಪ್ಪ? ಅದಷ್ಟ ಕಳ್ಕೊಲಿಲ್ಲ, ನಿನ್ ಹೆಂಡತಿ ಮಕ್ಳ ಪ್ರೀತಿನ ಕಳ್ಕೊಂಡೆಪ್ಪ. ನೋಡು, ಕುಡುತ್ತ ಅನ್ನೋದು ಮನುಷ್ಯನ ವ್ಯಕ್ತಿತ್ವ ಕಳಿತೈತಿ. ಬರೀ ಅದು ಕುಡುತದಿಂದ ಸಂಬಂಧಗಳು, ವ್ಯಕ್ತಿತ್ವ, ನಿನ್ ರೊಕ್ಕ ರೂಪಾಯಿ, ಸಮಾಜದಾಗ ಬೆಲೆ ಎಲ್ಲ ಕಳೆದು ಬಿಡ್ತೈತಿ. ಅದು ಎಲ್ಲ ಕಳೆದು ಬಿಡ್ತೈತಿ. ಹೌದ್ರಿ ಅತ್ತಿ, ನನ್ನ ತಪ್ಪಿನರು ನನಗಾಗೈತ್ರಿ. ಇನ್ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ರೀ. ಎಷ್ಟೋ ಮಂದಿ ಹಂಗ ಅಂತಾರ ಬಿಡಪ್ಪ, ನಾವು ಕುಡಿಯೋದ್ ಬಿಡ್ತೀವಿ ಅಂತೆ. ಮತ್ತ ಕುಡುದು ಮತ್ತ ಹುತ್ತಂದಿ ಅಂದ್ರೆ ಹೆಂಗ್ ಮಾಡೋದಪ್ಪ? ಈಗ ಹೇಳ್ಬಿಡು. ಇದೊಂದ್ ಸತಿ ಕಳಿಸ್ಕೊಡ್ತೀನಿ ನನ್ನ ಮಗಳನ್ನ ನೀನ್ ಕೂಡ. ಮತ್ತ ಹೊಳೆ ಹುತ್ತ ಹತ್ತ ಅಂತ ಎಬ್ಸಿದೆ ಅಂದ್ರ ಇನ್ ಯಾವತ್ತೂ ನಿನ್ ಜೊತೆ ಕಳ್ಸಂಗಿಲ್ಲ. ನೆನಪಿಟ್ಕೋತಮ್ಮ. ಇಲ್ರಿ ನೋಡ್ರಿ, ನಾ ಅದನ್ನ ಬಾಯಿ ಹಚ್ಚಂಗಿಲ್ಲ. ನಾ ಕುಡಿದ್ರಿ ಕೇಳ ಮೊದ್ಲೇಕ ನಿಮ್ ಮಗಳನ್ನ ಹೆಂಗ್ ಇಟ್ಕೊಂಡಿದ್ದೆ ಹಂಗ ಇಟ್ಕೋತೀನಿ ನಾ. ಸರಿ, ಇದೊಂದ್ ಸತಿ ನಂಬ್ತೀನಿ. ಆತ ಇನ್ನ ಚಂದಾಗಿರು ನಿನ್ ಹೆಂಡ್ರ ಮಕ್ಳು ಕೂಡ. ನೀಲ ನನ್ ಕ್ಷಮಿಸ್ಬಿಡು. ಇನ್ ಯಾವತ್ತೂ ಇಂಥ ತಪ್ಪು ಮಾಡಂಗಿಲ್ಲ. ನಿನಗೆ ಭಾಳ ಕಷ್ಟ ಕೊಟ್ಟೆ ನಾನು. ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ಮನಸ್ಸು ಮುಗಿಸಿದೆ ನಾನು. ಹೋಲ್ ಬಿಡ್ರಿ, ನಿಮ್ ತಪ್ಪಿನ ಯಾರು ನಿಮ್ಗೆ ಆಗೈತಲ್ಲ ಸಾಕು. ಇನ್ನು ಅದೇ ತಪ್ಪು ಮಾಡಕ್ ಹೋಗ್ಬೇಡ್ರಿ. ನಾನು ನಿಮ್ಮಿಂದ ಬಯಸೋದು ಏನು ಬಯಸಲ್ಲ ರೀ, ಬರೀ ಪ್ರೀತಿ ಬಯಸ್ತೀನಿ. ನನಗೆ ಯಾರು ರೊಕ್ಕ ರೂಪಾಯಿ ಯಾವುದು ಬೇಡ. ಈ ಪ್ರೀತಿ ಮುಂದೆ ಇನ್ನೊಂದು ಏನ್ರಿ ಬೇಕು ನನಗೆ? ನೀವು ಕುಡಿಯಾಕತ್ತಿಂದ ನಮಗೆ ಪ್ರೀತಿ ಕೊಡೋದ ಕಡಿಮೆ ಮಾಡಿದ್ರಿ. 3 ಹೊತ್ತು ಆ ಫ್ರೆಂಡ್ಸ್ ಜೊತೆ ಬರೀ ಬಾರ್ನ ಕುತ್ಕೊಂಡು ಕುಡಿಯಾಕತ್ ಬಿಟ್ರಿ. ನೀವು ನಮ್ಮನ್ನ ನೆನಪು ಹಾರ್ಬಿಟ್ರಿ. ನನಗೆ ನಿಮ್ಮ ಪ್ರೀತಿ ಬೇಕ್ರಿ, ಇದಕ್ಕೆ ಹೆಚ್ಚಿಂದ ಏನು ಬೇಡ ನನಗೆ. ಇಲ್ತಮ್ಮ, ಒಂದು ಹೆಣ್ಣು ಅದಕ್ಕೆ ಗಂಡನಿಂದ ಬಯಸೋದು ರೊಕ್ಕ ರೂಪಾಯಿ ಅಲ್ವಾ ಅಪ್ಪ? ಮೊದ್ಲೇಕಿ ಬಯಸೋದು ಪ್ರೀತಿನ. ಗಂಜಿ ಕುಡೋದಾದ್ರೂ ಮನೆಯಾಗಿರ್ಬೋದು, ಆದ್ರೆ ಕುಡ್ಕೊಂಡು ಗಂಡನ ಕೂಡ ಬಾಳೆ ಮಾಡೋಕ್ಕಾಗಂಗಿಲ್ಲಪ್ಪ. ಅದನ್ನ ಅರ್ಥ ಮಾಡ್ಕೊ. ಯಾಕಂದ್ರೆ ನೀವು ಕುಡಿದಿರ್ತೀರಿ, ನೀವು ಅದು ಕುಡ್ತಾ ಅದು ನಿಮ್ಮನ್ನ ಆವರಿಸ್ಕೊಂಡಿರ್ತೈತೆ. ಅದು ಅವಾಗ ಅದರ ಆಟ ಇರ್ತತಿ. ನಿಮ್ಮ ಆಟ ಏನು ಇರಂಗಿಲ್ಲ. ನೀ ಏನು ಮಾಡ್ತೀನೋದು ನಿನಗೆ ಗೊತ್ತಿರಂಗಿಲ್ಲ ಅದನ್ನು ಕುಡ್ದಾಗ. ಅದನ್ನ ಅರ್ಥ ಮಾಡ್ಕೊ. ನಾ ಹೇಳೋದಿದೊಂದು. ಆಯ್ತು ರೀ, ನನ್ನಿಂದ ತಪ್ಪಾಗೈತಿ, ಕ್ಷಮಿಸ್ರಿ. ಪಾರ್ವತಿ ನಾನು ಕ್ಷಮಿಸವ. ನಿಮ್ಮ ಮನೆ ಹತ್ರ ಬಂದು ನಾ ಹಂಗೆಲ್ಲ ಒದರಾಡಬಾರ್ದಿತ್ತು. ತಪ್ಪಾಗಿತ್ತು ನಂದು. ಇಲ್ಲ ಬಿಡಣ್ಣ, ನಿನ್ನ ತಪ್ಪಿನಾರು ನಿನ್ಗಾಯ್ತಲ್ಲ ಸಾಕು. ಚೈತ್ರ, ಏನೇನು ಬೇಕು ತಗೋ. ತಗೊಂತೀನಿ. ರೊಕ್ಕ ಕೊಡೋರು ಯಾರು? ಆ ಪಕ್ರು 1 ರೂಪಾಯಿ ಕೊಟ್ಟಿಲ್ಲ. ಇಲ್ಲಿ ಏನು ರೊಕ್ಕ ಅಂತ ಬಿಡ್ಕೊಂತೀನಿ. ನಾನು ಕೊಡ್ತೀನಿ ಬಾ ಅಂತ ಕರ್ಕೊಂಬಂದಿನಿ. ಮತ್ತೆ ರೊಕ್ಕ ಅಂತೀನಿ ನೋಡು. ನಾ ಒಂದು 6 ಚೂಡಿದಾರ್ ತೊಗೊಂತೀನಿ. ಮೊದಲೇ ಹೇಳಿರ್ತೀನಿ ನಾ. 6 ಯಾಕೆ 10 ತಗೋ. ಸರಿ ಹೋಗು, ಎಂತ ಬೇಕು ತಗೊಂಡ್ ಬಾ. ನೀನೊಬ್ಬಕ್ಕೆ ಹೊಂಟ್ಬಿಟ್ಟೆನ? ನಿನ್ ಗೆಳತಿನೂ ಕರ್ಕೊಂಡು ಹೋಗು. ಚೈತ್ರ, ಆಕಿಗೂ ಡ್ರೆಸ್ ಕೊಡ್ಸ. ಅಯ್ಯೋ ಅಕ್ಕ, ನನಗೆ ಅಕ್ಕ ಬೇಡಕ್ಕ. ಯಾಕವಿ? ನೀನು ತಗೋ. ಅಯ್ಯೋ ಬೇಡಕ್ಕ. ಬೇಡ ನಂಗಿಲ್ಲ, ಏನಿಲ್ಲ. ನೀನು ಡ್ರೆಸ್ ತಗೋಣಬೇಕು. ನಮ್ಮ ಮನೆಯನ್ನಕ್ಕೆಲ್ಲ ಆದ್ರೂ ಎಷ್ಟು ಪ್ರೀತಿ ತೋರಿಸ್ತೀರಕ್ಕ ನನಗೆ. ಮನೆಯನ್ನಕ್ಕೆಲ್ಲ ಅಂತ ಯಾರು ಹೇಳಿದ್ರವ? ನೀನು ನಮ್ಮ ಮನೆಯನ್ನಕ್ಕೆ ತರನೇ. ಏ ಪರೋಕ ಏನು ಹೇಳ? ಏ ಯಾಕಪ್ಪ ಇಲ್ಲಿ ನಿನಗೇನೋ ಒಂದು ಮಜಾ ಕಡೆ ತೋರಿಸ್ತೀನಿ ಬಾ. ಏನ್ಲಿ ಅದು? ಏ ಬಾರ ಇಲ್ಲೇ ಕರೆಯಕ ತಡಿ, ಬರ್ತೀನಿ. ಹುಷಾರಾಗಿ ಹೋಗ್ರಿ. ಚೈತ್ರನ್ ಜೊತೆ ನೀನು ಹೋಗ್ಬೇಕಿಲ್ಲ? ಇಲ್ಲ ಪರವಾಗಿಲ್ಲ ಬಿಡ್ರಿ. ಅಂದಂಗ ನಿಮ್ದು ಊರು ಯಾವುದು? ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಾರ? ನನಗೆ ಊರೂ ಗೊತ್ತಿಲ್ಲ, ನನ್ನ ತಂದೆ ತಾಯಿನೂ ಗೊತ್ತಿಲ್ಲ. ಅಂದ್ರೆ ನಾನೊಬ್ಳು ಅನಾಥೆ. ನನ್ನ ಇಷ್ಟು ಓದ್ಸಾಕತ್ತಿರೋದ ಅನಾಥಾಶ್ರಮದವರು. ಓ ಹೌದಾ, ಸಾರಿ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡ್ರಿ. ಈಕೆ ಕೂದಲು ಎಷ್ಟು ಚಂದದು, ಎಷ್ಟು ಸೌಮ್ಯದಳ. ಈ ಹುಡುಗಿನ ನೋಡೋಣ ನನಗೆ ಏನೋ ಒಂಥರ ಮನಸ್ಸಿನಾಗ ಅದು ಏನೋ ಹೇಳೋಕ್ಕಾಗ್ಲಾರ್ದಂಥ ಅನುಭವ ಆಗಕತ್ತೈತಿ. ಇದೇನು ಪ್ರೀತಿ ಅನ್ಬೇಕು ಏನೋ ಅರ್ಥ ಆಗ್ತಾ ಇಲ್ಲ. ಡೈರೆಕ್ಟಾಗಿ ಕೇಳಿಬಿಡ್ಲೇನ ನಾನು ಪ್ರೀತಿ ಮಾಡ್ತೀನ ಅಂತೇಳಿ. ಪಡ್ನ ಬಡ್ದ್ಬಿಟ್ರೆ ಬೇಡಬೇಡ. ಮತ್ತು ಚೈತ್ರನ ಮುಂದೆ ಇದ್ರೆ ಬೇಡಬೇಡ. ಇವ್ರು ಎದುರು ಬಂದು ಮಾತಾಡಕತ್ರ ಅದು ಏನೋ ಒಂಥರ ನನಗೆ ಖುಷಿ. ಇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನಿಸ್ತೈತಿ. ಅವ್ರು ಇನ್ನೂ ಬರೋಕೆ ಎಷ್ಟೊತ್ತಾಗುತ್ತೋ ಏನೋ. ಐಸ್ ಕ್ರೀಮ್ ತಿನ್ನೋಣ ಬರ್ರಿ ನಾವು. ಅಯ್ಯೋ ಪರವಾಗಿಲ್ಲ, ಅವ್ರು ಬರಲಿ, ಅಷ್ಟರು ಒಟ್ಟಿಗೆ ತಿನ್ನೋಣಂತೆ. ಅಲ್ಲ ಹಂಗೆ ನಿಂತ್ಕೊಂಡಿರಿ, ಏನಾರ ಬೇಕನ್ನ ತಗೊಳ್ರಿ ನೀವು. ಬೇಡ. ಪರವಾಗಿಲ್ಲ ತಗೊಳ್ರಿ.
ಬೇಡ ಬೇಡ. ಏನಾರ ಯಾಕಾಗವಲ್ದಕ್ಕ ಅದೇನು ಈ ಹುಡುಗಿ ನನಗೆ ಇಷ್ಟ ಆಗ್ಬಿಟ್ಲು. ಕೇಳೇ ಬಿಡ್ತೀನಿ ತಡಿ ಈ ಹುಡುಗಿನ. ನನ್ನ ಕಂಡ್ರೆ ಇಷ್ಟನಾ ನಿನಗಂತೆ? ಇಷ್ಟ ಅಂದ್ರೆ ಮುಂದುವರಿಯಕ್ಕೆ ಬರ್ತೈತಿ, ಮನ್ಯಾಗ ಮಾತಾಡಕ್ಕೆ ಬರ್ತೈತಿ. ಆದ್ರೆ ಈ ಹುಡುಗಿಕಿನ್ನ ನಾನು ದೊಡ್ಡವ ಇದ್ದೀನಲ್ಲ, ಏನು ಅನ್ಕೊಂತಾಳೋ ಏನೋ. ಪರವಾಗಿಲ್ಲ, ಏನಾದರೂ ಅನ್ಕೊಳ್ಳಿ. ಆದ್ರೆ ಈ ವಿಚಾರನ ಚೈತ್ರಾಗ ಹೇಳ್ಬೇಡ ಅಂತ ಹೇಳ್ತೀನಿ. ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ. ಆಗೋದಾಗಲಿ ಹೋಗ್ಲಿ. ಅದು ಇವ್ರೆ, ಅದು ಜ್ಯೋತಿ ಅಂತ ನನ್ನ ಹೆಸರು. ಜ್ಯೋತಿ ಅವ್ರೆ, ಅದೇನೋ ಗೊತ್ತಿಲ್ಲ. ನಿಮ್ಮನ್ನ ಕಂಡ್ರೆ ನಂಗೆ ಅದೇನೋ ಹೇಳಕ್ಕೆ ಆಗಂಗಿಲ್ಲ, ಆ ಥರ ಅನುಭವ ಆಗತೈತಿ. ಅದು ಇದೇನು ಡೈರೆಕ್ಟಾಗಿ ಹಿಂಗೆ ಅನ್ನಕತ್ತಾನ? ಅಯ್ಯೋ, ಎದು ಗುಡು ಗುಡುಗು ಅನ್ನಕತ್ತೈತೆ ನಂದು. ಅಂದರೆ ಇವ್ರಿಗೂ ನನ್ನ ಮನಸ್ಸಾಗೈತೇನೆ. ಅಯ್ಯೋ, ನೀವೇನು ತಿಳ್ಕೊಬಾರ್ದು. ಇಷ್ಟ ಐತ್ರಿ, ಇಷ್ಟ ಐತೇನ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬಿಟ್ರಿ ನನಗೆ. ಯಾಕಂದ್ರೆ ಡೈರೆಕ್ಟಾಗಿ ಮಾತಾಡಿ ಅಭ್ಯಾಸ ಅದಕ್ಕೆ. ಪರವಾಗಿಲ್ಲ, ಏನು ಕೇಳ್ರಿ. ಅದೇನೋ ಗೊತ್ತಿಲ್ಲ, ನಮ್ಮ ಮನ್ಯಾಗ ಮದುವೆ ಆಗಂತೇಳಿ ಅಂತಂದ್ರೆ ಅದು ಎಷ್ಟೋ ಹುಡುಗಿಯರನ್ನ ನೋಡಿದೆ, ಅದು ಯಾರು ಇಷ್ಟ ಆಗಲಿಲ್ಲ ನನಗೆ. ಅದೇನೋ ಗೊತ್ತಿಲ್ಲ ರೀ, ನಿಮ್ಮನ್ನ ಕಂಡ್ರೆ ನನಗೆ ಅದೇನೋ ಹೇಳೋಕ್ಕಾಗದ ಅನುಭವ. ಅದು ಅದು ನಾನು ನಿಮ್ಮನ್ನ ಇಷ್ಟಪಡ್ತೀನಿ. ನಿಮಗೂ ನನ್ನ ಕಂಡ್ರೆ ಇಷ್ಟನಾ? ಅಯ್ಯೋ, ನಾನು ಅನ್ಕೊಂಡಿದ್ದಂಗೆ ಆಯ್ತಲ್ಲ. ಎಂದು ಆ ದೇವರು ನಾನು ಅನ್ಕೊಂಡಿದ್ದೆ ಯಾವತ್ತೂ ನನಗೆ ಹೊರವಾಗಿ ಕೊಟ್ಟಿಲ್ಲ. ಮನಸ್ಸಿಗೆ ಅನ್ಕೊಂಡಿದ್ದ. ಇವ್ರನ್ನ ಕಂಡ್ರೆ ನನಗೆ ಇಷ್ಟ ಆಯಿತು. ಇವರೇ ನನಗೆ ಕೇಳ್ಬಿಟ್ರಲ್ಲ, ಏನಂತ ಹೇಳಬೇಕು? ನೀವು ಸುಮ್ಮನೆ ಆಗ್ಬಿಟ್ರಿ. ಅಲ್ಲ, ಈ ವಿಚಾರನ ಚೈತ್ರಾಗ ಹೇಳಕ್ಕೆ ಹೋಗ್ಬಿಡ್ರಿ. ಇಷ್ಟ ಆಯ್ತು ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬಿಡ್ರಿ. ಆದರೆ ಚೈತ್ರಾಗ ಹೇಳೋದು ಅದು ಸರಿ ಇರಂಗಿಲ್ಲ. ಅದಕ್ಕೆ ಅದು 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 ನನಗೂ ನಿನ್ನ ಕಂಡ್ರೆ ಇಷ್ಟ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನೀವು ನಾನು ಒಪ್ಕೊಂತಿರೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನೀವು ಹೆಂಗಾದರೂ ಬಂದಿರಿ, ನಮ್ಮ ತಂದೆ ತಾಯಿ ಹತ್ರ ನಮ್ಮ ವಿಚಾರನ ಹೇಳ್ತೀನಿ. ನನ್ನ ಬಗ್ಗೆ ಚೈತ್ರ ಹೇಳಿರಬೇಕು, ಆದ್ರೂ ನಾನು ಹೇಳ್ಕೊಂಬಿಡೋದು ಒಳ್ಳೆಯದು. ಮನಸ್ಸಿನಾಗ ಏನೂ ಇರಬಾರ್ದು. ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ, ಆದ್ರಕ್ಕೆ ನನಗೆ ಮೋಸ ಮಾಡಿಲ್ಲ. ನಾನು ಮದುವೆನ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ಭಾಳ ಒತ್ತಾಯ ಮಾಡಕತ್ತಾರ. ಎಷ್ಟೇ ಹೆಣ್ಣು ನೋಡಿದೆ, ಅವ್ರು ಒಪ್ಕೊಂಡ್ರೆ ನಾವು ಒಪ್ಕೊಳಂಗಿಲ್ಲ, ನಾವು ಒಪ್ಕೊಂಡ್ರೆ ಅವ್ರು ಒಪ್ಕೊಳಂಗಿಲ್ಲ. ಹಂಗತೆ ಆಯಿತು. ಅದು ಏನೋ ಗೊತ್ತಿಲ್ಲ ರೀ, ನಿಮ್ಮನ್ನು ನೋಡೋಣ ಅದೇನೋ ಒಂಥರ ನನಗೆ, ಅದೇನೋ ಒಂಥರ ಒಳಗೆ ಮನಸ್ಸಿನಾಗ ಅದೇನೋ ಅನುಭವ ನನಗೆ. ಅದು ಪ್ರೀತಿನ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಿಮ್ಮ ಹತ್ರ ಹೇಳಿದೆ. ತಂದೆ ತಾಯಿ ಹತ್ರ ಈ ವಿಚಾರ ಮಾತಾಡ್ತೀನಿ. ಅಯ್ಯೋ ಬೇಡ ರೀ, ಈಗ ಬೇಡ. ಯಾಕಂದ್ರೆ ನಂದು ಇನ್ನೂ ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ. ನನ್ನ ಡ್ರೀಮ್ ಇದು, ನಾನು ಡಾಕ್ಟರ್ ಆಗ್ಬೇಕು ಅನ್ನೋದು ನನ್ನ ದೊಡ್ಡ ಡ್ರೀಮ್. ಹಂಗೆ ನನ್ನಂಗೆ ಎಷ್ಟು ಮಂದಿ ಅನಾಥರದಾರಲ್ಲ, ಅನಾಥ ಮಕ್ಕಳಿಗೆ ಸಹಾಯ ಮಾಡಬೇಕು. ನನ್ನ ಅನಾಥಾಶ್ರಮದಾಗ ರೀ ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ನಾನು ಒಂದು ಮಾದರಿ ಆಗಬೇಕು ಅಂತ ಆಸೆ. ಈಗ ನಾ ಮದುವೆ ಆಗ್ಬಿಟ್ನಂದ್ರೆ ನನ್ನ ಕನಸು ನುಚ್ಚು ನೂರು ಆಗ್ಬಿಡ್ತೈತಿ. ನಿಮ್ಮ ಕನಸಿಗೆ ಯಾವತ್ತೂ ಅಡ್ಡಿ ಆಗಂಗಿಲ್ಲ. ಮದುವೆ ಆದಮೇಲೂ ನೀವು ಓದ್ಬೋದು, ಏನೂ ಅಭ್ಯಂತರ ಇಲ್ಲ. ಅದು ಅದು ನಾನು ಅನಾಥೆ. ನಿಮ್ಮ ಮನೇಲಿ ಏನು ಅನ್ಕೊಂತಾರೋ ಏನೋ. ನೋಡು, ಫ್ರೆಂಡಾಗಿ ಬಂದಿರೋಳು ಫ್ರೆಂಡ್ ಅಣ್ಣನ ಬುಟ್ಟಿ ಹಾಕ್ಕೊಂಡ್ಳು ಅಂತ ಅನ್ನಲ್ಲ ನಿಮ್ಮ ಮನೇಲಿ. ಅಯ್ಯೋ, ನೀವು ಈ ಥರ ಯೋಚನೆ ಮಾಡ್ತೀರಾ? ನಮ್ಮ ಮನ್ಯಾಗ ಆ ಥರ ಎಲ್ಲ ಯೋಚನೆ ಮಾಡಂಗಿಲ್ಲ. ಅದೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ನಮ್ಮ ಮನ್ಯಾಗ ಯಾರೂ ಆ ಥರ ಇಲ್ಲ. ನಾನು ನಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ. ಓಕೆ, ಆದರೆ ಸದ್ಯಕ್ಕೆ ಈ ವಿಚಾರನ ನಮ್ಮ ಪಾರೋಗ ಮತ್ತು ಚೈತ್ರಾಗ ಗೊತ್ತಾಗಬಾರ್ದು. ಸರಿ ಆಯ್ತು. ಏನೋ ಮಾತುಕತೆ ಜೋರು ನಡೆಸ್ಬಿಟ್ರಿ. ಪಾಪ ಒಬ್ಬರೇ ನಿಂತ್ಕೊಂಡಿದ್ರು, ಅದಕ್ಕೆ ಮಾತಾಡ್ತಾ ಇದ್ದೆ. ಏನು ತರಕ್ಕೆ ಹೋಗಿದ್ರಿ? ಅದ ಒಂದು ಸರ್ಪ್ರೈಸ್ ನನ್ನ ಫ್ರೆಂಡಿಗೆ ಅಂತ ತಗೊಂಡೇನಿ. ಅಕ್ಕ, ನಿನ್ನ ಕೈಯಾರ ನೀನೇ ಕೊಡ. ತಗೋವಿ ಅಕ್ಕ. ಇದೆಲ್ಲ ಬೇಡ ನನಗೆ. ಗಿಫ್ಟ್ ಕೊಟ್ಟಾಗ ಬಟ್ಟವಲ್ಲ ಎನ್ಬಾರ್ದು. ಸುಮ್ಮನೆ ತಗೋವಿ. ನಾನು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ತಗೋ. ಜೊತೆ ಅವರೇ, ತಗೊಳ್ರಿ. ಪ್ರೀತಿಯಿಂದ ಕೊಡ್ತಾಳೆ ನಮ್ಮ ತಂಗಿ, ತಗೊಳ್ರಿ. ಅಲ್ಲ, ಏನು ಗಿಫ್ಟು? ತೆಗೆದು ನೋಡ್ಲಿ ಸುಬ್ಬಿ, ಏನೈತೆ ಅಂತೇಳಿ. ವಾಚ್ ಅಲ್ಲ, ಇಷ್ಟೊಂದು ಕಾಸ್ಟ್ಲಿ ಇದೆ. ನಿನಗೆ ಎಷ್ಟು ತೊಂದರೆ ಆಕಿತ್ತು ಗೊತ್ತಾ? ಕೈಯಾಗ ವಾಚ್ ಇದ್ದಿದ್ದಿಲ್ಲ ನಿನಗೆ. ಅದಕ್ಕೆ ಅಕ್ಕ ಹೇಳ್ದೆ, ಅದಕ್ಕೆ ನೀನು ಇಲ್ಲಿ ಬಿಟ್ಟು ಅಕ್ಕನ ಕರ್ಕೊಂಡು ಹೋಗಿದ್ದೆ. ಅಕ್ಕ, ಇಷ್ಟೊಂದು ಕಾಸ್ಟ್ಲಿ ವಾಚ್ ನಂಗೆ ಬೇಡವಾಗಿತ್ತು. ಏನಾಗಲ್ಲ, ತಗೊಳವ. ಗಣ ಸ್ವಾಭಿಮಾನಿ ನೋಡಕೈಕಿ, ಏನಾಗಲ್ಲ, ತಗೊಳವಿ. ಅದು ನನಗೆ ಗೊತ್ತಾಯ್ತು, ತಗೋ. ಆಯ್ತು ತಗೊಳವ. ನೀ ದೊಡ್ಡ ಡಾಕ್ಟರ್ ಆದ್ಮೇಲೆ ನಮ್ಮ ಅಕ್ಕಗ ಇದಕ್ಕಿನ್ನ ಡಬಲ್ ಆಗಿರೋದು ಅಂತ ಗಿಫ್ಟ್ ಕೊಡ್ಸಕಂತೆ, ಆಯ್ತೇನೆ? ಸರಿ, ಹೇಳಿದ್ನಿಲ್ಲಕ್ಕ, ಕೆಟ್ಟ ಸ್ವಾಭಿಮಾನಿಗಳಾಕಿ. ಹಿಂಗೆ ಇರ್ಬೇಕು ಹೆಣ್ಮಕ್ಳು. ನನಗೆ ಯಾಕೋ ನೀನು ಭಾಳ ಇಷ್ಟ ಆಗ್ಬಿಟ್ಟಿವಿ ಅಕ್ಕ. ನಾನು ಒಂದೇ ಸತಿ ನೋಡಿರಿ, ನಿಮ್ಮ ಮನೆಯವ್ರೆಲ್ಲರೂ ಎಷ್ಟು ಹಚ್ಕೋತೀರಿ. ನಂಗೆ ಭಾಳ ಖುಷಿ ಅನ್ಸುತ್ತೆ. ನನಗೂ ಈ ಥರ ಫ್ಯಾಮಿಲಿ ಇರ್ಬೇಕಿತ್ತು ಅನಿಸ್ತತಿ. ಅದೇನೋ ಭಗವಂತ ನನಗೆ ಆ ಭಾಗ್ಯ ಕೊಡಲೇ ಇಲ್ಲ. ನಿಮಗಿದ್ದ ನಿನಗೆ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ. ನೀ ಏನೇನು ನಿನ್ನ ಜೀವನದಾಗ ಕಳ್ಕೊಂಡಿದ್ಯೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ ನಿನಗೆ. ಏನ? ಓ ಏನ ಏನು ಹೇಳ? ಮತ್ತು ನಾನು ಜೇಬಿ ಕತ್ರಿ ಹಾಕೋದನ್ನ ಏನು ಬೇಕು ಹೇಳಿ ಕೊಡಿಸ್ತೀನಿ ಅಂತ ಏನೂ ಇಲ್ಲ. ಯಾಕೋ ನಮ್ಮ ಅಣ್ಣನಲ್ಲಿ ಏನೋ ಒಂದು ಬದಲಾವಣೆ ಆಗೈತಿ ಅಂತ ಅನ್ಸಕತ್ತೈತಿ. ಏನು ಬದಲಾವಣೆ ಆಯ್ತು? ಇಲ್ಲ, ಸಮಥಿಂಗ್ ಏನೋ ಅನ್ಸಕತ್ತೈತಿ. ಆಗಲೇ ನಾನು ಹೋಗು ಮುಂದಾಗ ಬ್ಯಾರೆ ಇತ್ತು ನಿನ್ನ ಮಕ, ಈಗ ಬ್ಯಾರೆ ಐತಿ.
ಏನೋ ಸಮಥಿಂಗ್ ಅನ್ಸಾಕತ್ತತಿ. ಹೌದು, ಏನನ್ನ ಸಮಾಚಾರ? ಹೆಣ್ ನೋಡಕ್ ಹೋಗಿದ್ರಂತನ? ಹುಡಿ ಸಿಕ್ಳಂತನ? ಏ ತರ್ಲ ಹರಟೆ ನಡಿ ಹೋಗುಣ ಮನಿಗಿನ ಸಾಕು. ಡ್ರೆಸ್ ಕೊಡ್ಸಿಲ್ಲ ಏನಿಲ್ಲ, ಮನೆಗೆ ಹೋಗೋಣ ನಡ್ರಿ ಅಂದ್ರ ನಾನು ನಡ್ರಿ ಡ್ರೆಸ್ ಕೊಡ್ಸಿ ನಡ್ರಿ ನಂಗೆ. ನೋಡು ಯಾಕ ನೀನು ನನಗ ಒಂದು 6 ಡ್ರೆಸ್ ಕೊಡ್ಸ. ಏನ ನೀ ಒಂದು 4 ಡ್ರೆಸ್ ಕೊಡ್ಸ ಸಾಕ ಇಷ್ಟ? ಸಾಕು. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತಿಲ್ಲ ಅವಾಗ ಮತ್ತೆ ಕೊಡ್ಸಕಂತ್ರಿ. ನಾವೆಲ್ಲ ಸಾಲಿ ಕಲಿಯೋ ಮುಂದಾಗ ನಮಗೆ ಇಷ್ಟೆಲ್ಲ ಡ್ರೆಸ್ ಯಾವಾಗ ಬರ್ಬೇಕು? ಅವನ ಬಿ ಹೋಗೋದು ಹಾಕೊಂಡು ಇಸ್ತ್ರಿ ಮಾಡ್ಕೊಂಡು ಹೊಳ್ಳಿ ಹಾಕೊಂಡು ಅಡ್ಡಾಡಿವು ನಾವು. ಆಗಿನ ಕಾಲ ಹಂಗಿತ್ತು. ಹಂಗ ನಿಮ್ಗೆ ಯಾರು ಅಣ್ಣ ತಮ್ಮ ಇದ್ದಿದ್ದಿಲ್ಲಲ್ಲ ಕೊಡ್ಸಾಕ. ನನಗೆ ಆ ಬಗ್ಗೆ ಐತಿ, ಅಕ್ಕದಳ ಅಣ್ಣಗಳು ಅದಲ್ಲ, ಎಲ್ಲರೂ ಕೊಡಿಸ್ತೀರಿ. ಅದಕ್ಕೆ ಕೇಳ್ತೀನಿ, ಇಂತಾಕೆ ಏನ್ ಕಡಿಮೆ ಇಲ್ಲ ನೋಡು. ನೋಡ್ಲೇ ಚೈತ್ರಿ, ನಾ ಡಾಕ್ಟರ್ ಆಗಿಂದ ಪೈಸಾ ವಸೂಲಿ ಮಾಡ್ತೀನಿ ನಿಂದ. ಹೌದೌದು ಪರವ ಬಿಡುವಂಗಿಲ್ಲ. ಪೈಸಾ ವಸೂಲಿ ಮಾಡೋಣ ನಾವು. ಬಡ್ಡಿ ಚಕ್ರ ಬಡ್ಡಿ ಹಚ್ಚಿಡು. ಈಕಿಗೆ ಎಟ್ಟೆಟ್ ಖರ್ಚು ಮಾಡಿವಿ ಅಟ್ಟು ಅದಕ್ಕಿಂತ ಹೆಚ್ಚಿನ ಕೊಡಿಸ್ಬೇಕು ಈಕಿ. ಓ, ನಾನಂಕೂ ಚಿಂತೆ ಮಾಡಲ್ಲಪ್ಪ. ನಿಮ್ಗೆ ಏನೇನು ಕೊಡಿಸ್ಬೇಕು ನನ್ನ ಗಂಡ ಕೊಡಿಸ್ತಾನಂತ. ನನಗೆ ಯಾಕೋ ಡೌಟ್ ಬರಕತ್ತತಿ. ಈಕಿ ಓದ್ ಮುಗಿಸ್ರೊಳಗ ಎಲ್ಲಿ ಪಿ ಡುಮ್ ಅಂತೇಳಿ ಲಗ್ನ ಮಾಡ್ಕೊಂಡ ಜಿಗಿತಿದ್ದಂಗದ ಈಕಿ. ಅಯ್ಯೋ, ಎಷ್ಟು ಕರೆಕ್ಟಾಗಿ ಹೇಳಿದೆವ. ನಾನು ನಿಜವಾಗ್ಲೂ ನಂದು MBBS ಯಾವಾಗ ಮುಗಿದಿತ್ತು, ಯಾವಾಗ ಲಗ್ನ ಮಾಡ್ಕೊಂಡು ಹೋಗಿನೋ ಅಂತ ಅನ್ಸಾಕತ್ತೈತಿ. ನಾನು ಲಗು ಲಗ್ನ ಹಾಕಿನಿ, ಆಮೇಲೆ ಹಿಂದೆಗಡೆ MD ಮಾಡ್ಕೊತ ಕುಂದಿರ್ತೀನಿ. ಆಮೇಲೆ ಆದ್ರೆ ನಮ್ಮ ಅಮ್ಮನ ಆಸೆ ನೆರವೇರಿಸ್ತೀನಿ. ಆದ್ರೆ ಲಗು ಮಕ್ಕಳನ್ನ ಹಡಿತೀನಿ. ಯಾಕೆ ಗೊತ್ತಾನ, ಈಗ ನಮ್ಗೆ ಆಯುಷ್ ಕಡಿಮೆ. ನೋಡು, ಒಂದು 60-70 ವರ್ಷ ಒಳಗೆ ಬಟಕ್ ಬಿಡ್ತೀವಿ. ಅದಕ್ಕೆ ಬೇಗ ಲಗ್ನ ಆದ್ರೆ ಬೇಗ ಮಕ್ಳು ಆದ್ರೆ ಎಲ್ಲ ಕಾಣ್ಬೋದು ನಾವು. ಅದಕ್ಕೆ ತಲಿ ಅಂದ್ರೆ ತಲಿ, ನಿಂದ ತಲಿ ನೋಡು. ಇನ್ನೇನು ಬರೀ ಓದುದು ಅಂದ್ರೆ ಓದ್ಕೊಂತ ಕುಂದ್ರೊಳಗೆ ಮುದುಕಿ ಆಗ್ಬಿಡ್ತೀನಿ. ಮತ್ತು ನಾ ಯಾವಾಗ ಮಕ್ಳು ಮಾಡ್ಕೊಳೋದು, ನಾ ಯಾವಾಗ ಮೊಮ್ಮಕ್ಕಳನ್ನ ಕಾಣೋದು? ಯವ್ವ ಬಾಯಿ ಮುಚ್ಚಲಿ, ಬಾಯಿ ಐತೆ ಬಂಬಾಯಿ ಐತೆ. ಎಷ್ಟು ಮಾತಾಡ್ತಿ ಎಂತನ? ಅವಿ ಕಾಲೇಜ್ನಾಗ ಹಿಂಗ ಮಾತಾಡ್ತಾಳ ನೀಕಿ? ಅಯ್ಯೋ, ಕಾಲೇಜ್ನಾಗ ಅಕ್ಕ, ಅಯ್ಯೋ ಈಕಿ ಜೀವತಿ ಏನು ಹೇಳ್ತಾಳೋ ಏನೋ. ಅಯ್ಯೋ ಅಕ್ಕ, ನಮ್ಮ ಲೆಕ್ಚರ್ಗಳು ತಲೆ ತಿಂದು ಕೈ ಬಿಡ್ತಾಳ ನೋಡು. ಹಂಗೆ ಅದಾವ ಈಕಿ.